ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಮಲ್ಲಿಗೆ ಹೂವನ್ನು ಕಟ್ಟುವ ಇನ್ನೊಂದು ವಿಧಾನನ ನೋಡೋಣ. ಮೊದಲನೇದಾಗಿ ನಾವಿಲ್ಲಿ ಸರಿಯಾಗಿರೋ ಮಲ್ಲಿಗೆ ಹೂಗಳನ್ನು ಆರಿಸ್ಕೊಂಡಿದ್ದೀನಿ. ನಂತರದಲ್ಲಿ ಒಂದು ದಾರ, ಹಾಗೆ ಸಪೋರ್ಟ್ಗೆ ಇರಲಿ ಅಂತ ಒಂದು ಸ್ಕೇಲ್ನ ತೊಗೊಂಡಿದ್ದೀನಿ. ನೀವು ಸ್ಕೇಲ್ ಬದಲಿ ಒಂದು ಯಾವುದಾದ್ರೂ ಸ್ಟಿಕ್ ಕೂಡ ತೊಗೊಳ್ಬೋದು. ಈ ಥರ ನಾನು ಸ್ಕೇಲ್ಗೆ ಈ ದಾರಾನ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಸಪೋರ್ಟ್ಗೆ ಎಲ್ಲಾದರೂ ಸೈಡಲ್ಲಿ ಇಟ್ಕೊಳ್ತಿದ್ದೀನಿ. ನೀವು ಈ ಥರ ಥ್ರೆಡ್ನ ಚೇರ್ಗೆ ಅಥವಾ ಯಾವುದಾದ್ರೂ ಸ್ಟಿಕ್ಗೂ ಕೂಡ ಹಾಕ್ಕೊಂಡು ಒಂದು ನಾಟ್ನ ಹಾಕ್ಕೊಳ್ಬೇಕು. ಸೊ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಒಂದು ನಾಟ್ನ ಹಾಕ್ಕೊಂಡು ಇನ್ನೊಂದು ಥ್ರೆಡ್ಡನ್ನು ನಾವು ಮಲ್ಲಿಗೆ ಹೂವನ್ನ ಪೋಣಿಸೋದಕ್ಕೆ ಅಂತ ಇನ್ನೊಂದು ಥ್ರೆಡ್ನ ಬಿಟ್ಕೊಳ್ಳೋಣ. ಸೊ ಈ ಥ್ರೆಡ್ ಸ್ವಲ್ಪ ಲೆಂತ್ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹೀಗೆ ಒಂದು ನಾಟ್ ಹಾಕ್ಕೊಂಡು ನಾವು ಸರಿಯಾಗಿ ಆಲ್ಟರ್ನೇಟಾಗಿ ಒಂದು ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಒಂದೊಂದು ಮೊಗ್ಗನ್ನು ನಾನು ಈ ಥರ ಇಟ್ಕೊಳ್ತಾ ಇದ್ದೀನಿ. ಸೊ ನಾವು ಗಂಟು ಹಾಕಿರೋ ಈ ಎರಡು ದಾರದ ನಡುವೆ ಕೂಡ ಈ ಥರ ಹೂಗಳನ್ನು ಜೋಡಿಸ್ಕೊಂಡು ಈ ಮೂರನೇ ದಾರನ ನಾವು ಈ ಕಡೆ ಹಾಕ್ಕೊಳ್ಬೇಕು. ನಂತರದಲ್ಲಿ ಅದನ್ನು ಒಳಗಡೆಯಿಂದ ಒಂದು ನಾಟನ್ನು ಹಾಕ್ಕೊಳ್ಬೇಕು. ಸೊ ವಿಡಿಯೋನ ನೀವಿಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ. ಇದು ತುಂಬಾ ಸುಲಭವಾಗಿರೋ ವಿಧಾನ. ಈ ಥರ ನಾವು ಮಲ್ಲಿಗೆ ಹೂವಿನ ಗಜ್ರ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಹೀಗೆ ಸೈಡಲ್ಲಿ ಒಂದೊಂದು ಮೊಗ್ಗನ್ನು ಇಟ್ಕೊಂಡು ಈ ಮೂರನೇ ದಾರನ ನಾವು ಆ ಕಡೆ ಹಾಕ್ಕೊಂಡು ಒಳಗಡೆಯಿಂದ ಜಗ್ಬಿಟ್ರೆ ಒಂದು ನಾಟ್ ಕೂಡುತ್ತೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ನಾನಿಲ್ಲಿ ಥಿನ್ನಾಗಿರೋ ಕಾಟನ್ ಥ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಇದ್ರ ಬದಲಿಗೆ ಬೇರೆ ನೈಲನ್ ಥ್ರೆಡ್ ಅಥವಾ ಉಲನ್ ಥ್ರೆಡ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಬೇರೆ ಕಲರಲ್ಲಿದ್ದರೆ ಸೆಂಟರ್ನಲ್ಲಿರೋ ಈ ನಾಟ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೈಟ್ ಫ್ಲವರ್ಸ್ನಲ್ಲಿ ಗ್ರೀನ್ ಕಲರ್ ಥ್ರೆಡ್ಡಿಂದ ಹಾಕ್ಕೊಂಡ್ರೆ ಅದು ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಗಜ್ರ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡೋ ಹಾಗೆ ಸರಿಯಾಗಿ ನಾಟ್ ಹಾಕ್ಕೊಳ್ಳೋದನ್ನು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ. ಇದು ತುಂಬ ಈಸಿಯಾಗಿರೋ ವಿಧಾನ. ನಾವು ಇದೇ ಮೆಥಡಿಂದ ಸೇವಂತಿಗೆ ಹೂವು ಮತ್ತು ಹಲವಾರು ಹೂಗಳನ್ನು ಕಟ್ಟೋದನ್ನು ನಾವು ಬೇರೆ ವಿಡಿಯೋಸ್ಗಳಲ್ಲಿ ನೋಡಿದ್ದೀವಿ. ಸೊ ನೀವು ಬೇಕಿದ್ದರೆ ಅದನ್ನು ನಮ್ಮ ಚಾನಲ್ನಲ್ಲಿ ಚೆಕ್ ಮಾಡಬಹುದು. ಕೆಲವೊಂದು ಹೂಗಳನ್ನು ನಾವು ಮಾಮೂಲಿಯಾಗಿ ಕಟ್ಟೋದಕ್ಕೆ ಬರೋದೇ ಇಲ್ಲ. ಸೊ ಅಂಥ ಹೂಗಳನ್ನು ನಾವು ಈ ವಿಧಾನದಿಂದ ಕಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾವು ಹೀಗೆ ಮನೆಯಲ್ಲಿ ಹೂಗಳನ್ನು ಕಟ್ಕೊಂಡು ಇದನ್ನು ದೇವ್ರಿಗೂ ಕೂಡ ಹಾಕ್ಬೋದು ಅಥವಾ ನಾವೇ ತಲೆಗೆ ಕೂಡ ಮುಡಿಸ್ಕೊಳ್ಬೋದು. ಈ ಥರ ಕಟ್ಕೊಂಡಿರೋ ಗಜ್ರನ ನಾವು ಹೇರ್ ಬನ್ಗೆ ಹಾಕ್ಕೊಂಡ್ರೆ ತುಂಬ ಸುಂದರವಾಗಿ ಲಕ್ಷಣವಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಹೂ ಕಟ್ಟೋದು ಕಂಪ್ಲೀಟ್ ಆದಮೇಲೆ ನಾನು ಇದನ್ನು ಸ್ಕೇಲ್ಗೆ ಹಾಕ್ಕೊಂಡಿರೋ ದಾರನ ನಾನು ತಕ್ಕೊಳ್ತಿದ್ದೀನಿ. ನೀವು ಕೂಡ ಚೇರ್ಗೆ ಅಥವಾ ಬೇರೆ ಕಡೆ ಹಾಕ್ಕೊಂಡಿರೋ ದಾರನ ತಕ್ಕೊಂಡಾದ್ಮೇಲೆ ಈ ಥರ ಸುಂದರವಾಗಿರೋ ಒಂದು ಹೂವಿನ ಗಜ್ರ ರೆಡಿಯಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.